ಇನ್ಶೂರೆನ್ಸ್ ಗೇಟ್ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಇನ್ಶೂರೆನ್ಸ್ ಅನ್ನು ಮಾಡ್ಬೋದು. ಇನ್ಶೂರೆನ್ಸ್ ತಗೊಂಡು ನಿಮ್ಮ ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಫಸ್ಟ್ ಟೈಮ್ ನೀವು ಸೌದಿಗೆ ಹೋಗ್ತಿದ್ರೆ ನಿಮಗೆ ನೀವು ಕ್ಲಿಯರೆನ್ಸ್ ಪಡೆದು ಮತ್ತೆ ನೀವು ಸೌದಿಗೆ ಮುಂದಕ್ಕೆ ಹೋಗ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬಹ್ರೇನ್ನಿಂದ ಸೌದಿ ಅರೇಬಿಯಾಗೆ ಕಿಂಗ್ ಫಹದ್ ಕಾಸ್ಟ್ವೇ ಮೂಲಕ ಹೇಗೆ ಟ್ರಾವೆಲ್ ಮಾಡೋದು ಮತ್ತು ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ, ಇಮಿಗ್ರೇಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಬೇರೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದೇ ಥರ ಹೊಸಬರಾದರೆ ಅವರಿಗೆ ಕೆಲವೊಂದು ಟಿಪ್ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಲಿಕ್ಕಿದ್ದೇನೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅದೇ ಥರ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಫಸ್ಟ್ ಟೈಮ್ ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ಶೂರೆನ್ಸ್, ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಅಂತ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಅದೇ ಥರ ನಿಮಗೆ ಟೋಲಲ್ಲಿ ಎಷ್ಟು ಪೇ ಮಾಡಬೇಕಾಗುತ್ತೆ ಮತ್ತು ಇನ್ಶೂರೆನ್ಸ್ ಫೀಸ್ ಎಷ್ಟು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಲಿಕ್ಕಿದ್ದೇನೆ. ಫ್ರೆಂಡ್ಸ್, ನಾನಿವತ್ತು ಕ್ರಾಸ್ ಮಾಡ್ತಿರೋ ಕಾಸ್ವೇಗೆ ಕಿಂಗ್ ಫಹದ್ ಕಾಸ್ವೇ ಅಂತ ಹೇಳ್ತಾರೆ. ಅದೇ ಥರ ಸೌದಿ ಕಾಸ್ವೇ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಇಲ್ಲಿ ನಿಮಗೆ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಇನ್ಶೂರೆನ್ಸ್ ಅಗತ್ಯವಿದೆ. ನಿಮ್ಮ ರೈಟ್ ಸೈಡ್ ನಿಮಗೆ ಇನ್ಶೂರೆನ್ಸ್ ಗೇಟ್ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಇನ್ಶೂರೆನ್ಸನ್ನು ಮಾಡ್ಬೋದು. ಅದಕ್ಕಾಗಿ ನಿಮ್ಮ ಹತ್ರ ಆಥರೈಸೇಷನ್ ಲೆಟ್ರ್ ಒಂದು ಬೇಕಾಗುತ್ತೆ. ನಿಮ್ಮದು ಸ್ವಂತ ಕಾರ್ ಆದರೆ ಪ್ರಾಬ್ಲಮ್ ಇಲ್ಲ, ಬಟ್ ಕಂಪ್ನಿ ಅಥವಾ ಫ್ರೆಂಡ್ಸ್ ಕಾರ್ ಆದರೆ ನೀವು ಆಥರೈಸೇಷನ್ ಲೆಟರ್ ನಿಮ್ಮ ಒಟ್ಟಿಗೆ ಇಟ್ಕೊಳ್ಬೇಕು. ಯಾಕಂದರೆ ನಿಮಗೆ ಇಲ್ಲಿ ತೋರಿಸ್ಬೇಕಾಗುತ್ತೆ. ಆ ಆಥರೈಸೇಷನ್ ಲೆಟರ್ ಇದ್ದರೆ ಮಾತ್ರ ನಿಮಗೆ ಇನ್ಶೂರೆನ್ಸನ್ನು ಕೊಡಲಾಗುತ್ತೆ. ನಾನು ಮೂರು ದಿನದ ಇನ್ಶೂರೆನ್ಸನ್ನು ತಗೊಂಡೆ, ಯಾಕಂದರೆ ನನಗೆ 2 ದಿವಸ ಅಲ್ಲಿ ಸ್ಟೇ ಮಾಡಬೇಕಾಗಿತ್ತು. ಸೊ 3 ದಿವಸದ ನಾನು ಇನ್ಶೂರೆನ್ಸ್ ತಗೊಂಡು ನಿಮ್ಮ ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಫ್ರೆಂಡ್ಸ್, ನಮಗೆ ಮುಂದ್ಗಡೆ ಟೋಲ್ ಪ್ಲಾಜಾ ಕಾಣ್ತಿದೆ. ಅಲ್ಲಿ ನಮಗೆ 2.5 ಬಿಡಿ ಬಹ್ರೇನಿ ದಿನ ಪೇ ಮಾಡಬೇಕಾಗುತ್ತೆ. ಇಂಡಿಯಾದೊಂದು 600 ರೂಪೀಸ್ ಹಂಗೆ ಆಗುತ್ತೆ. ನಿಮಗೆ ಅಲ್ಲಿ ಲೈನಲ್ಲಿ ಇಲ್ಲಿಗೆ ಇಲ್ಲಾದರೆ ಲೆಫ್ಟ್ ಸೈಡಲ್ಲಿ ಒಂದು ನಿಮಗೆ ಲೈನ್ ಕಾಣ್ತಿದೆ, ಅದರಲ್ಲಿ ನೀವು ಮುಂಚಿತವಾಗಿ ಪೇಮೆಂಟ್ ಮಾಡಿ ಬರ್ಬೋದು. ಸೊ ಆ ಪೇಮೆಂಟ್ ಮಾಡಿದರೆ ನಿಮಗೆ ಆ ಲೈನಲ್ಲಿ ಹೋಗ್ಲಿಕ್ಕೆ
ಮತ್ತೆ ನೀವು ಸೌದಿಗೆ ಮುಂದಕ್ಕೆ ಹೋಗ್ಬೋದು. ನಾನು ಈಗ ಇಮಿಗ್ರೇಷನ್ ಕ್ಲಿಯರೆನ್ಸ್ ಮಾಡಿ ಅಲ್ಲಿಂದ ಸೆಕ್ಯೂರಿಟಿ ಚೆಕಿಂಗ್ ಕಡೆ ಹೋಗ್ತಿದ್ದೇನೆ. ಅಲ್ಲಿ ಪೊಲೀಸ್ ಅವರು ನಿಂತಿರ್ತಾರೆ, ನಿಮ್ಮನ್ನು ಒಂದು ನಂಬರ್ ಕೆಳಗೆ ನಿಲ್ಲಿಕ್ಕೆ ಹೇಳ್ತಾರೆ. ಅಲ್ಲಿ ಹೋಗಿ ನಿಮ್ಮ ಕಾರನ್ನು ಪಾರ್ಕ್ ಮಾಡಿ ನಿಮ್ಮ ಕಾರಿನ ಎಲ್ಲ ಡೋರ್ಗಳನ್ನು ಓಪನ್ ಮಾಡಿ ಅವರಿಗೆ ನೀವು ತೋರಿಸ್ಬೇಕು. ನಿಮ್ಮ ಕಾರಿನ ಚೆಕಿಂಗ್ ಆದಮೇಲೆ ನಿಮ್ಮ ಕೈಲಿರುವ ಸ್ಲಿಪ್, ಅಂದರೆ ಅದು ಬಹ್ರೇನಲ್ಲಿ ಕೊಟ್ಟ ಸ್ಲಿಪ್ಪಿಗೆ ಒಂದು ಸ್ಟ್ಯಾಂಪನ್ನು ಹೊಡೆದು ಇವರು ಕಳಿಸ್ತಾರೆ. ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಈಗ ಇಲ್ಲಿಂದ ಹೊರಡ್ತಿದ್ದೇವೆ. ಫ್ರೆಂಡ್ಸ್, ನಿಮಗೆ ಬಹ್ರೇನ್ ಕಸ್ಟಮ್ಸಲ್ಲಿ ಕೊಟ್ಟ ಸ್ಲಿಪ್ಪನ್ನು ಇಲ್ಲಿ ಕೊಡಬೇಕಾಗುತ್ತೆ. ನಿಮ್ಮ ಲಾಸ್ಟ್ ಸೆಕ್ಯೂರಿಟಿ ಚೆಕಿಂಗ್ನಲ್ಲಿ ಕೂಡ ಇಲ್ಲಿ ಒಂದು ಸ್ಟ್ಯಾಂಪ್ ಹೊಡೆದು ನಿಮ್ಗೆ ಕೊಟ್ಟಿರ್ತಾರೆ. ಇದಾದಮೇಲೆ ನೀವು ಸೌದಿ ಕಡೆಗೆ ಪ್ರಯಾಣ ಮಾಡ್ಬೋದು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ನೀವು ನಿಮ್ಮ ಹತ್ರ ಸೌದಿ ಸಿಮ್ ಇಲ್ಲದಿದ್ದರೆ ನೀವು ಬಹ್ರೇನ್ನಲ್ಲಿ ನಿಮ್ಮ ರೋಮಿಂಗನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ಬಂದಮೇಲೆ ನಿಮಗೆ ಬಹ್ರೇನ್ನ ನೆಟ್ವರ್ಕ್ ಸಿಗಲ್ಲ. ಅದೇ ಥರ ನಿಮ್ಮ ಕರೆನ್ಸಿಯನ್ನು ಕೂಡ ನೀವು ಅಲ್ಲಿ ಎಕ್ಸ್ಚೇಂಜ್ ಮಾಡೋದು ಒಳ್ಳೆಯದು. ಯಾಕೆಂದರೆ ನಿಮಗೆ ಇಲ್ಲಿ ಬಹ್ರೇನ್ ದಿನಾರ್ ಇಲ್ಲಿ ಯಾರೂ ತಗೊಳ್ಳಲ್ಲ ಸೌದಿಯಲ್ಲಿ. ನಾನು ಈಗ ಸೌದಿ ಅರೇಬಿಯಾದ ಒಳಗೆ ಇದ್ದೇನೆ. ನಿಮ್ಮ ಮುಂದೆ ನಿಮಗೆ ಬ್ರಿಡ್ಜ್ ಕಾಣ್ತಿದೆ. ಇದರಲ್ಲಿ ಒಂದು 12 ಕಿಲೋಮೀಟರ್ ಇನ್ನೂ ಬಾಕಿ ಇದೆ. ಯಾಕೆಂದರೆ ಈ ಬ್ರಿಡ್ಜಿನ ನಡುವಿನಲ್ಲಿ ಈ ಬಾರ್ಡರ್ನ ಮಾಡಿದ್ದಾರೆ. ಇಲ್ಲಿಂದ ನಾವು ಬ್ರಿಡ್ಜ್ ಕ್ರಾಸ್ ಮಾಡಿ ನಮಗೆ ಮೊದಲು ಅಲ್ ಖಬರ್ ಅಂತ ಒಂದು ಸಿಟಿ ಸಿಗುತ್ತೆ. ನನಗೆ ಆ್ಯಕ್ಚುಲಿ ಅಲ್ಲಿ ಹೋಗ್ಲಿಕ್ಕಿದೆ. ಫ್ರೆಂಡ್ಸ್, ಈ ಚಾನಲ್ ನೀವು ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಥರ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್ ಬಾಯ್.